ಪ್ರೀತಿಯ ವೀಕ್ಷಕರೇ, ಜ್ಯೋತಿಷ್ಯದಲ್ಲಿ ಸಾವಿರಾರು ಯೋಗಗಳ ಬಗ್ಗೆ ನಾವು ಕೇಳುತ್ತೇವೆ. ಆದರೆ ಕೆಲವು ಯೋಗಗಳು ಮಾತ್ರ ವ್ಯಕ್ತಿಯ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವಷ್ಟು ಪ್ರಭಾವಶಾಲಿಯಾಗಿರುತ್ತವೆ. ಅಂತಹ ಯೋಗಗಳಲ್ಲಿ ಪರಿವರ್ತನೆ ಯೋಗವು ಅತ್ಯಂತ ಮಹತ್ವದ ಸ್ಥಾನವನ್ನು ಪಡೆದಿದೆ. ಅನೇಕ ಜ್ಯೋತಿಷಿಗಳು ಈ ಯೋಗವನ್ನು ಜೀವನದ ಗುಪ್ತ ಶಕ್ತಿಯನ್ನು ಅನಾವರಣಗೊಳಿಸುವ ಯೋಗ ಎಂದು ಪರಿಗಣಿಸುತ್ತಾರೆ. ಏಕೆಂದರೆ ಈ ಯೋಗವು ಎರಡು ಗ್ರಹಗಳ ನಡುವಿನ ಸಂಬಂಧವನ್ನು ಮಾತ್ರ ಸೂಚಿಸುವುದಿಲ್ಲ, ಅದು ವ್ಯಕ್ತಿಯ ಜೀವನದಲ್ಲಿರುವ ಎರಡು ವಿಭಿನ್ನ ಕ್ಷೇತ್ರಗಳನ್ನು ಒಂದೇ ಸೂತ್ರದಲ್ಲಿ ಜೋಡಿಸುತ್ತದೆ. ಆದ್ದರಿಂದ ಪರಿವರ್ತನೆ ಯೋಗವನ್ನು ಅರ್ಥಮಾಡಿಕೊಳ್ಳುವುದು ಎಂದರೆ ಜಾತಕದ ಆಂತರಿಕ ರಚನೆಯನ್ನು ಅರ್ಥಮಾಡಿಕೊಳ್ಳುವುದಾಗಿದೆ. ಪರಿವರ್ತನೆ ಎಂಬ ಪದದ ಅರ್ಥವೇ ಬದಲಾವಣೆ ಅಥವಾ ವಿನಿಮಯ. ಜ್ಯೋತಿಷ್ಯದ ಭಾಷೆಯಲ್ಲಿ ಹೇಳುವುದಾದರೆ, ಎರಡು ಗ್ರಹಗಳು ಪರಸ್ಪರ ರಾಶಿಗಳಲ್ಲಿ ಸ್ಥಾನ ಪಡೆದಾಗ ಪರಿವರ್ತನೆ ಯೋಗವು ಉಂಟಾಗುತ್ತದೆ. ಉದಾಹರಣೆಗೆ, ಮಂಗಳನು ಶುಕ್ರನ ರಾಶಿಯಾದ ತುಲಾ ಅಥವಾ ವೃಷಭದಲ್ಲಿ ನೆಲೆಸಿದ್ದರೆ ಮತ್ತು ಅದೇ ಸಮಯದಲ್ಲಿ ಶುಕ್ರನು ಮಂಗಳನ ರಾಶಿಯಾದ ಮೇಷ ಅಥವಾ ವೃಶ್ಚಿಕದಲ್ಲಿ ನೆಲೆಸಿದ್ದರೆ, ಮಂಗಳ ಮತ್ತು ಶುಕ್ರರ ನಡುವೆ ಪರಿವರ್ತನೆ ಯೋಗವು ನಿರ್ಮಾಣವಾಗುತ್ತದೆ. ಇಲ್ಲಿ ಗ್ರಹಗಳು ತಮ್ಮ ತಮ್ಮ ಮನೆಗಳನ್ನು ಬದಲಾಯಿಸಿಕೊಂಡಿರುವುದರಿಂದ ಅವುಗಳ ಶಕ್ತಿಗಳು ಪರಸ್ಪರ ಬೆರೆತು ಹೊಸ ರೀತಿಯ ಪರಿಣಾಮವನ್ನು ಉಂಟುಮಾಡುತ್ತವೆ. ಈ ಯೋಗವನ್ನು ಕೇವಲ ಎರಡು ಗ್ರಹಗಳ ಸ್ಥಾನ ಬದಲಾವಣೆ ಎಂದು ಅರ್ಥಮಾಡಿಕೊಳ್ಳುವುದು ತಪ್ಪಾಗುತ್ತದೆ. ವಾಸ್ತವವಾಗಿ ಇದು ಎರಡು ಭಾವಗಳ ನಡುವಿನ ಸಂಬಂಧವಾಗಿದೆ. ಪ್ರತಿಯೊಂದು ಭಾವವು ಜೀವನದ ಒಂದು ನಿರ್ದಿಷ್ಟ ಕ್ಷೇತ್ರವನ್ನು ಪ್ರತಿನಿಧಿಸುತ್ತದೆ. ಮೊದಲನೆಯ ಭಾವವು ವ್ಯಕ್ತಿತ್ವವನ್ನು ಸೂಚಿಸಿದರೆ ಎರಡನೆಯ ಭಾವವು ಧನವನ್ನು ಸೂಚಿಸುತ್ತದೆ. ಮೂರನೆಯ ಭಾವವು ಧೈರ್ಯವನ್ನು ಸೂಚಿಸಿದರೆ ನಾಲ್ಕನೆಯ ಭಾವವು ತಾಯಿ, ಮನೆ ಮತ್ತು ಆಸ್ತಿಯನ್ನು ಸೂಚಿಸುತ್ತದೆ. ಐದನೆಯ ಭಾವವು ಶಿಕ್ಷಣ ಮತ್ತು ಸಂತಾನವನ್ನು ಸೂಚಿಸಿದರೆ ಆರನೆಯ ಭಾವವು ರೋಗ ಮತ್ತು ಶತ್ರುಗಳನ್ನು ಸೂಚಿಸುತ್ತದೆ. ಇದೇ ರೀತಿ 12 ಭಾವಗಳಿಗೂ ವಿಭಿನ್ನ ಅರ್ಥಗಳಿವೆ. ಎರಡು ಭಾವಗಳ ಅಧಿಪತಿಗಳು ಪರಸ್ಪರ ಮನೆಗಳಲ್ಲಿ ಸ್ಥಾನ ಪಡೆದಾಗ ಆ ಎರಡು ಭಾವಗಳ ಅರ್ಥಗಳು ಒಂದಕ್ಕೊಂದು ಬೆರೆತು ಹೋಗುತ್ತವೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ನಾಲ್ಕನೆಯ ಮತ್ತು ಏಳನೆಯ ಭಾವಗಳ ನಡುವೆ ಪರಿವರ್ತನೆ ಯೋಗವಿದೆ ಎಂದು ಊಹಿಸಿಕೊಳ್ಳಿ. ನಾಲ್ಕನೆಯ ಭಾವವು ಮನೆ ಮತ್ತು ಕುಟುಂಬವನ್ನು ಸೂಚಿಸಿದರೆ ಏಳನೆಯ ಭಾವವು ವಿವಾಹ ಮತ್ತು ಸಂಗಾತಿಯನ್ನು ಸೂಚಿಸುತ್ತದೆ. ಈ ಸಂದರ್ಭದಲ್ಲಿ ಕುಟುಂಬ ಮತ್ತು ವೈವಾಹಿಕ ಜೀವನವು ಒಂದಕ್ಕೊಂದು ಅವಿಭಾಜ್ಯವಾಗಿ ಸಂಬಂಧಿಸಿರುತ್ತದೆ. ವ್ಯಕ್ತಿಯ ವಿವಾಹವು ಮನೆ ಮತ್ತು ಆಸ್ತಿಯ ಮೇಲೆ ಪರಿಣಾಮ ಬೀರಬಹುದು ಅಥವಾ ಕುಟುಂಬದ ಪರಿಸ್ಥಿತಿಯು ವಿವಾಹದ ಮೇಲೆ ಪರಿಣಾಮ ಬೀರಬಹುದು. ಈ ರೀತಿಯಾಗಿ ಪರಿವರ್ತನೆ ಯೋಗವು ಎರಡು ಕ್ಷೇತ್ರಗಳನ್ನು ಒಂದೇ ಹಾದಿಯಲ್ಲಿ ಸಾಗುವಂತೆ ಮಾಡುತ್ತದೆ. ಪರಿವರ್ತನೆ ಯೋಗದ ಮತ್ತೊಂದು ವಿಶೇಷತೆಯೆಂದರೆ ಇದು ವ್ಯಕ್ತಿಯ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಉಂಟುಮಾಡುತ್ತದೆ. ಕೆಲವೊಮ್ಮೆ ಸಾಧಾರಣವಾಗಿ ಕಾಣುವ ಜಾತಕವು ಪರಿವರ್ತನೆ ಯೋಗದ ಕಾರಣದಿಂದ ಅತ್ಯಂತ ಬಲಶಾಲಿಯಾಗಬಹುದು. ಮತ್ತೆ ಕೆಲವೊಮ್ಮೆ ಬಲಶಾಲಿಯಾದ ಜಾತಕವು ದುಷ್ಟ ಭಾವಗಳ ನಡುವಿನ ಪರಿವರ್ತನೆಯಿಂದ ಸಂಕೀರ್ಣವಾಗಬಹುದು. ಆದ್ದರಿಂದ ಜ್ಯೋತಿಷ್ಯದಲ್ಲಿ ಪರಿವರ್ತನೆ ಯೋಗವನ್ನು ಅತ್ಯಂತ ಎಚ್ಚರಿಕೆಯಿಂದ ವಿಶ್ಲೇಷಿಸಲಾಗುತ್ತದೆ. ಈ ಯೋಗದ ಫಲಿತಾಂಶವನ್ನು ನಿರ್ಧರಿಸುವಾಗ ಕೇವಲ ಗ್ರಹಗಳ ಸ್ಥಾನವನ್ನು ಮಾತ್ರ ಗಮನಿಸುವುದಿಲ್ಲ. ಗ್ರಹದ ಬಲ, ಗ್ರಹದ ಸ್ವಭಾವ, ಗ್ರಹವು ಉಚ್ಚ ಸ್ಥಾನದಲ್ಲಿದೆಯೇ ಅಥವಾ ನೀಚ ಸ್ಥಾನದಲ್ಲಿದೆಯೇ, ಗ್ರಹದ ಮೇಲೆ ಇತರ ಗ್ರಹಗಳ ದೃಷ್ಟಿ ಇದೆಯೇ, ಗ್ರಹವು ಯಾವ ನಕ್ಷತ್ರದಲ್ಲಿದೆ, ಯಾವ ನವಾಂಶದಲ್ಲಿದೆ ಮತ್ತು ಯಾವ ದಶೆಯಲ್ಲಿ ಅದರ ಫಲಿತಾಂಶಗಳು ವ್ಯಕ್ತವಾಗುತ್ತವೆ ಎಂಬುದನ್ನು ಪರಿಗಣಿಸಲಾಗುತ್ತದೆ. ಈ ಎಲ್ಲ ಅಂಶಗಳು ಒಟ್ಟಿಗೆ ಸೇರಿ ಪರಿವರ್ತನೆ ಯೋಗದ ನಿಜವಾದ ಪರಿಣಾಮವನ್ನು ನಿರ್ಧರಿಸುತ್ತವೆ. ಜ್ಯೋತಿಷ್ಯದ ಮೂಲ ತತ್ವದ ಪ್ರಕಾರ ಯಾವುದೇ ಗ್ರಹವು ತಾನು ಇರುವ ಭಾವದ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಪರಿವರ್ತನೆ ಯೋಗದಲ್ಲಿ ಒಂದು ಗ್ರಹವು ತನ್ನ ಸ್ವಂತ ಕ್ಷೇತ್ರದ ಮೇಲಷ್ಟೇ ಅಲ್ಲದೆ ಮತ್ತೊಂದು ಗ್ರಹದ ಕ್ಷೇತ್ರದ ಮೇಲೂ ಪರಿಣಾಮ ಬೀರುತ್ತದೆ. ಇದರಿಂದ ಎರಡು ಗ್ರಹಗಳ ಶಕ್ತಿಗಳು ಪರಸ್ಪರ ಬೆರೆತು ಹೊಸ ರೀತಿಯ ಫಲಿತಾಂಶವನ್ನು ಸೃಷ್ಟಿಸುತ್ತವೆ. ಈ ಕಾರಣದಿಂದಲೇ ಪರಿವರ್ತನೆ ಯೋಗವನ್ನು ಸಾಮಾನ್ಯ ಯೋಗಗಳಿಗಿಂತ ಹೆಚ್ಚು ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ. ಒಂದು ಉದಾಹರಣೆಯನ್ನು ನೋಡೋಣ. ಎರಡನೆಯ ಭಾವದ ಅಧಿಪತಿ ಮತ್ತು 10ನೆಯ ಭಾವದ ಅಧಿಪತಿಯ ನಡುವೆ ಪರಿವರ್ತನೆ ಯೋಗವಿದೆ ಎಂದು ಭಾವಿಸೋಣ. ಎರಡನೆಯ ಭಾವವು ಧನ, ಕುಟುಂಬ ಮತ್ತು ಸಂಗ್ರಹವನ್ನು ಸೂಚಿಸಿದರೆ 10ನೆಯ ಭಾವವು ವೃತ್ತಿ, ಅಧಿಕಾರ ಮತ್ತು ಸಾಮಾಜಿಕ ಸ್ಥಾನಮಾನವನ್ನು ಸೂಚಿಸುತ್ತದೆ. ಈ ಸಂದರ್ಭದಲ್ಲಿ ವ್ಯಕ್ತಿಯ ವೃತ್ತಿಯೇ ಧನದ ಮೂಲವಾಗುತ್ತದೆ. ಆತ ತನ್ನ ಉದ್ಯೋಗ ಅಥವಾ ವ್ಯಾಪಾರದ ಮೂಲಕ ಅಪಾರ ಸಂಪತ್ತನ್ನು ಗಳಿಸಬಹುದು. ಅವನ ಸಾಮಾಜಿಕ ಸ್ಥಾನಮಾನವು ಆರ್ಥಿಕ ಬೆಳವಣಿಗೆಯೊಂದಿಗೆ ನೇರವಾಗಿ ಸಂಬಂಧ ಹೊಂದಿರಬಹುದು. 5ನೆಯ ಮತ್ತು 9ನೆಯ ಭಾವಗಳ ನಡುವೆ ಪರಿವರ್ತನೆ ಯೋಗವಿದ್ದರೆ ಶಿಕ್ಷಣ ಮತ್ತು ಭಾಗ್ಯದ ನಡುವೆ ಅತ್ಯಂತ ಬಲವಾದ ಸಂಬಂಧ ಉಂಟಾಗುತ್ತದೆ.
ಈ ವ್ಯಕ್ತಿಯು ಉನ್ನತ ಶಿಕ್ಷಣದ ಮೂಲಕ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಸಾಧಿಸಬಹುದು. ಧಾರ್ಮಿಕ ಚಿಂತನೆಗಳು ಮತ್ತು ಜ್ಞಾನವು ಆತನ ಜೀವನವನ್ನು ಹೊಸ ದಿಕ್ಕಿನತ್ತ ಕೊಂಡೊಯ್ಯಬಹುದು. ಆದರೆ ಎಲ್ಲಾ ಪರಿವರ್ತನೆ ಯೋಗಗಳು ಶುಭಕರವಾಗಿರುವುದಿಲ್ಲ. 6ನೆಯ, 8ನೆಯ ಮತ್ತು 12ನೆಯ ಭಾವಗಳನ್ನು ಜ್ಯೋತಿಷ್ಯದಲ್ಲಿ ದುಷ್ಟ ಭಾವಗಳು ಎಂದು ಕರೆಯಲಾಗುತ್ತದೆ. ಈ ಭಾವಗಳ ಅಧಿಪತಿಗಳು ಪರಸ್ಪರರ ಮನೆಗಳಲ್ಲಿ ಸ್ಥಾನ ಪಡೆದರೆ ಜೀವನದಲ್ಲಿ ಅನೇಕ ಸವಾಲುಗಳು ಎದುರಾಗಬಹುದು. ಆರೋಗ್ಯ ಸಮಸ್ಯೆಗಳು, ಸಾಲಗಳು, ನ್ಯಾಯಾಲಯದ ವ್ಯಾಜ್ಯಗಳು ಮತ್ತು ಮಾನಸಿಕ ಒತ್ತಡಗಳು ಹೆಚ್ಚಾಗಬಹುದು. ಆದರೂ ಕೆಲವು ಸಂದರ್ಭಗಳಲ್ಲಿ ಇದೇ ಯೋಗವು ವ್ಯಕ್ತಿಯನ್ನು ಸಂಶೋಧನೆ, ಆಧ್ಯಾತ್ಮಿಕತೆ ಮತ್ತು ರಹಸ್ಯ ವಿಜ್ಞಾನಗಳತ್ತ ಆಕರ್ಷಿಸಬಹುದು. ಪರಿವರ್ತನೆ ಯೋಗದ ಮತ್ತೊಂದು ಮಹತ್ವದ ಅಂಶವೆಂದರೆ ಅದರ ಫಲಿತಾಂಶಗಳು ಜೀವನದ ನಿರ್ದಿಷ್ಟ ಹಂತಗಳಲ್ಲಿ ಮಾತ್ರ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ. ಬಾಲ್ಯದಲ್ಲಿ ಯಾವುದೇ ವಿಶೇಷ ಪರಿಣಾಮ ಕಾಣಿಸದೇ ಇರಬಹುದು. ಆದರೆ ಸಂಬಂಧಿತ ಗ್ರಹಗಳ ದಶೆಯು ಆರಂಭವಾದಾಗ ವ್ಯಕ್ತಿಯ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಉಂಟಾಗಬಹುದು. ಕೆಲವು ಜನರು ಅಲ್ಪಾವಧಿಯಲ್ಲಿ ಅಪಾರ ಯಶಸ್ಸನ್ನು ಸಾಧಿಸುತ್ತಾರೆ. ಕೆಲವು ಜನರು ಕಷ್ಟಗಳ ಮೂಲಕ ಜೀವನದಲ್ಲಿ ದೊಡ್ಡ ಪಾಠಗಳನ್ನು ಕಲಿಯುತ್ತಾರೆ. ಈ ಎಲ್ಲದರ ಹಿಂದೆ ಪರಿವರ್ತನೆ ಯೋಗದ ಪ್ರಭಾವ ಇರಬಹುದು. ಹೀಗಾಗಿ ಪರಿವರ್ತನೆ ಯೋಗವನ್ನು ಕೇವಲ ಒಂದು ಸಾಮಾನ್ಯ ಯೋಗ ಎಂದು ಪರಿಗಣಿಸಬಾರದು. ಇದು 2 ಗ್ರಹಗಳು, 2 ಭಾವಗಳು ಮತ್ತು 2 ಜೀವನ ಕ್ಷೇತ್ರಗಳ ನಡುವಿನ ಶಕ್ತಿಯ ವಿನಿಮಯವಾಗಿದೆ. ಈ ಯೋಗವನ್ನು ಸರಿಯಾಗಿ ಅರ್ಥಮಾಡಿಕೊಂಡರೆ ವ್ಯಕ್ತಿಯ ಜೀವನದಲ್ಲಿ ಸಂಭವಿಸುವ ಅನೇಕ ಘಟನೆಗಳ ಹಿಂದಿನ ಕಾರಣವನ್ನು ಕಂಡುಹಿಡಿಯಬಹುದು. ಇದೇ ಕಾರಣಕ್ಕಾಗಿ ಪ್ರಾಚೀನ ಜ್ಯೋತಿಷ್ಯ ಗ್ರಂಥಗಳು ಪರಿವರ್ತನೆ ಯೋಗಕ್ಕೆ ವಿಶೇಷ ಮಹತ್ವವನ್ನು ನೀಡಿವೆ. ಧನ್ಯವಾದಗಳು.